ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಊರಿಂದ ಏನೆಲ್ಲ ಲಗೇಜ್ ತೊಗೊಂಡು ಬಂದಿದ್ದೆ ಹಾಗೆ ಅದನ್ನು ಕೂಡ ಶೇರ್ ಮಾಡ್ತಾ ಇದ್ದೀನಿ. ಸೊ ಒಣಮೆಣಸಿನ್ಕಾಯಿನೂ ಕೂಡ ತೊಗೊಂಡು ಬಂದಿದ್ದೆ. ಅಕ್ಕಿ ಹಿಟ್ಟು ನಾವು ಮುಂಚೆ ಅಕ್ಕಿ ಅಥವಾ ರಾಗಿನ ಇಲ್ಲೇ ಮೆಷಿನ್ಗೆ ಹಾಕ್ಸ್ಕೊತಿದ್ವಿ. ಈಗ ಜಾಸ್ತಿ ಮಿಲಿಟ್ಸ್ನ ತಿಂತಾ ಇರೋದ್ರಿಂದ ಯಾವುದೇ ಥರದ ರಾಗಿ ಹಿಟ್ಟು ಅಕ್ಕಿ ಹಿಟ್ಟು ಜಾಸ್ತಿ ಬಳಸ್ತಾ ಇಲ್ಲ. ಆ ಕಾರಣಕ್ಕೆ ನಾವು ಹಿಟ್ಟನ್ನು ಕೂಡ ಊರಿಂದನೇ 1 ಅಥವಾ 2 kg ಆಗೋಷ್ಟು ತೊಗೊಂಡು ಬರ್ತೀವಿ. ಇನ್ನು ತುಪ್ಪ, ಹೊಸ ಹುಣಸೆಹಣ್ಣು ಬಂದಿದೆ. ಸೊ ಹಳೆ ಹುಣಸೆಹಣ್ಣ ಪಾತ್ರೆ ತೊಳೆಯೋಕ್ಕಿರ್ಬೋದು, ಬೇರೆ ಬೇರೆ ಇದಕ್ಕೆ ಯೂಸ್ ಮಾಡಿಕೊಂಡು ಹೊಸ ಹುಣಸೆಹಣ್ಣ ಅಡುಗೆಗೆ ಬಳಸ್ತೀನಿ. ಹಾಗೆಯೇ ಸ್ವಲ್ಪ ಬಟ್ಟೆನೂ ಇತ್ತು. ಹಾಗೆ ಇನ್ನೊಂದು ಬ್ಯಾಗಲ್ಲಿ 1 ಬಾಕ್ಸ್ ಆಗೋಷ್ಟು ಆಲ್ಮೋಸ್ಟ್ 1 ಲೀಟ್ರ್ ಹಿಡಿಯುತ್ತೆ ಅನಿಸುತ್ತೆ. ಸೊ ಮೊಸರು ತೊಗೊಂಡು ಬಂದಿದೆ. ಇನ್ನು ಹೋಗಬೇಕಾದ್ರೆ ನಾನು ತಿಂಡಿ ತೊಗೊಂಡು ಹೋಗಿದ್ದೆ, ಅಂದರೆ ಬ್ರೇಕ್ಫಾಸ್ಟ್ ತೊಗೊಂಡು ಹೋಗಿದ್ದೆ. ಆ ಕಾರಣಕ್ಕೆ ಅದೇ ಬಾಕ್ಸಲ್ಲಿ ಸ್ವಲ್ಪ ಬರಬೇಕಾದ್ರೆ ತಿನ್ನೋಕೆ ಅಂತ ಸ್ವಲ್ಪ ದ್ರಾಕ್ಷಿನ ಹಾಕ್ಕೊಂಡು ಬಂದಿದ್ದೆ. ಇನ್ನು ಮೊಳಕೆ ಹುಳ್ಳಿಕಾಳು ಮೊಳಕೆ ಕಟ್ಟಿದಂಥದ್ದು, ಹಾಗೆಯೇ ಕೊಬ್ಬರಿ ತುರಿ, ಬೇರೆ ಪುಳಿಯೋಗರೆ ಮಾಡೋದಿದ್ರೆ ಈ ಥರ ಎಲ್ಲ ಬೇಕಂದರೆ ಕೊಬ್ಬರಿನ ತುರ್ಕೊಂಡು ತೊಗೊಂಡು ಬಂದಿದ್ದೆ. ಇನ್ನು ಮಾವಿನ ಹಣ್ಣು, ಇವಾಗ ನಮ್ಮ ತೋಟದಲ್ಲಿ ಮಾವಿನ ಹಣ್ಣು ದಿನಕ್ಕೆ 2-3 ಈ ರೀತಿ ಸಿಗ್ತಾ ಇದೆ. ಸ್ವಲ್ಪ ದಿನ ಆದಮೇಲೆ ಒಂದೇ ಸತಿ ಕಿತ್ಬಿಟ್ಟು ಹಣ್ಣು ಮಾಡೋದಕ್ಕೆ ಇಡ್ತಾರೆ. ಆವಾಗ ಇಲ್ಲಿಗೂ ಕೂಡ ಕೊಟ್ಟು ಕಳಿಸ್ತಾರೆ. ಇನ್ನು ಬೆಲ್ವತೆ ಹಣ್ಣು, ನಮ್ಮ ಕಡೆ ಬೆಲ್ವತೆ ಹಣ್ಣು ಅಂತ ಕರಿತೀವಿ, ಬೆಲ್ಲದ ಹಣ್ಣು ಅಂತ ಕರೀತಾರೆ. ಇದಕ್ಕೆ ಬೆಲ್ಲ ಹಾಕ್ಕೊಂಡು ತಿನ್ನೋದು ಅಥವಾ ಪಾನಕ ಮಾಡ್ಕೊಂಡು ಕುಡಿಯೋದು ತುಂಬ ಚೆನ್ನಾಗಿರುತ್ತೆ. ಎಸ್ಪೆಷಲಿ ಪಾನಕ ಅಂದರೆ ಇದಕ್ಕೆ ನಾವು ಬೆಲ್ಲ ಹಾಕಿದ್ರೇ ತುಂಬ ಟೇಸ್ಟಿಯಾಗಿರುತ್ತೆ, ರುಚಿಯಾಗಿರುತ್ತೆ. ಇದು ಯೂಶ್ವಲಿ ಇವಾಗನೇ ಈ ಹಣ್ಣು ಸಿಗೋದು, ಸೀಸನ್ ಫ್ರೂಟ್ ಅಂತಲೇ ಹೇಳ್ಬೋದು. ಮಾವಿನ ಹಣ್ಣು, ಹಲಸಿನಣ್ಣು, ಬೆಲ್ಲದ ಹಣ್ಣು, ಈ ರೀತಿ ಈ ಒಂದು ಟೈಮಲ್ಲಿ ತುಂಬ ಹಣ್ಣುಗಳು ಸಿಗುತ್ತೆ. ಎಸ್ಪೆಷಲಿ ಪಾನಕ ಜ್ಯೂಸ್ ಮಾಡೋದಕ್ಕಂತಲೇ ಈ ಟೈಮಲ್ಲಿ ಸಿಗುತ್ತೆ. ಹಾಗೆ ನಾನು ತರಕಾರಿ ತರೋದಕ್ಕೆ ಮಾರ್ಕೆಟ್ಗೂ ಕೂಡ ಹೋಗಿದ್ದೆ. ಹೋಗೋಕ್ಕೂ ಮುಂಚೆನೇ ಹುಣಸೆಹಣ್ಣ ನೆನಾಕ್ಬಿಟ್ಟು ಇಟ್ಬಿಟ್ಟು ಹೋಗಿದ್ದೆ. ಏನಕ್ಕಂದರೆ ಬಂದಿದ್ದ ತಕ್ಷಣವೇ ಈ ಥರ ನೀಟಾಗಿ ಕಿವುಚ್ಬಿಟ್ಟು ತರಕಾರಿನೆಲ್ಲ ತಂದು ಇದರೊಳಗಡೆ ಹಾಕ್ಬೋದು ಅಂತ ಹೇಳಿ. ಹಾಗೆಯೇ ನಾನು ತರಕಾರಿ ಎಲ್ಲ ತಂದು ನೀಟಾಗಿ ಎಲ್ಲ ಇದರೊಳಗಡೆ ನೆನಾಕಕ್ಕೆ ಬಿಟ್ಟಿದ್ದೀನಿ. ಅಷ್ಟರೊಳಗೆ ಕರ್ಬೇವಿನ ಸೊಪ್ಪನ್ನ ಎಲ್ಲ ಈ ಥರ ಎಸ್ಲಾಗಿ ಕಿತ್ತಿಟ್ಕೊಂಡು, ಇನ್ನು ಕೊತ್ತಂಬರಿ ಸೊಪ್ಪನ್ನು ಕೂಡ ನೀಟಾಗಿ ಸೋಸ್ಕೊತಿದ್ದೆ. ಮರ ಅದರೊಳಗಡೆ ಬೀಳ್ತಿತ್ತು ಅಂತ ಹೇಳಿ ಅಗೇನ್ ಇದೇ ಟ್ರೇನ ಇಟ್ಕೊಂಡು ಸೋಸ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಸೋಸಿಬಿಟ್ಟು ಹಾಗೆ ಎತ್ತಿಟ್ಕೋತೀನಿ. ನಾನು ಯೂಸ್ ಮಾಡಬೇಕಾದ್ರೆ ತೊಳಿತೀನಿ, ಅದಕ್ಕೆ ಅದೇ ಬಾಕ್ಸಿಗೆ ಎತ್ತಿಟ್ಕೋತಾ ಇದ್ದೀನಿ. ಇನ್ನು ಬೇರೆ ಬೇರೆ ತರಕಾರಿ ಇಡೋದಕ್ಕೆ ಅಂತ ಏನು ಬಾಕ್ಸ್ ಇಟ್ಟಿದೆ ಅದನ್ನೆಲ್ಲದೂ ಕೂಡ ತೊಳೆದುಬಿಟ್ಟೆ ಹೋಗಿದೆ. ಅದನ್ನು ಒಂದ್ಸತಿ ನೀಟಾಗಿ ಒರೆಸಿಟ್ಕೋತಾ ಇದ್ದೀನಿ, ನೀರೆಲ್ಲೂ ಇರಬಾರ್ದು ಅಂತ ಹೇಳಿ. ಇನ್ನು ಬೂದ್ಕುಂಬಳಕಾಯಿ ತೊಗೊಂಡು ಬಂದಿದ್ದೆ. ಇದ್ರ ಜ್ಯೂಸ್ ಅಂತೂ ತುಂಬ ಬೆನಿಫಿಟ್ಸ್ ಇದೆ. ಇದರಿಂದ ನಮಗೆ ಜಾಯಿಂಟ್ ಪೇನ್ ಇದ್ದರೆ, ಹಾರ್ಟ್ ಪೇನ್ ಇದ್ದರೂ ಕೂಡ ನಮಗೆ ಹೆಲ್ಪ್ ಮಾಡುತ್ತೆ. ಡೈಜೆಷನ್ ಸಿಸ್ಟಮ್ ಇದ್ದರೂ ಕೂಡ ನಮಗೆ ಏನಾದ್ರು ತೊಂದರೆ ಇತ್ತಂದರೆ ಹೆಲ್ಪ್ ಮಾಡುತ್ತೆ. ಇಮ್ಯುನಿಟಿ ಪವರ್ ಬೂಸ್ಟ್ನ ಕೊಡುತ್ತೆ. ಹೈ ಥೈರಾಯ್ಡ್ ಇದ್ದರೂ ಕೂಡ ಅವ್ರಿಗೆ ಕಂಟ್ರೋಲ್ ಸಿಗುತ್ತೆ. ಕಿಡ್ನಿ ಪ್ರಾಬ್ಲಮ್ ಡ್ಯಾಮೇಜ್ ಇದ್ದರೂ ಕೂಡ ಅವ್ರಿಗೆ ಕಂಟ್ರೋಲ್ ಸಿಗುತ್ತೆ. ಇದರಿಂದ ಇನ್ನೂ ಅಷ್ಟು ಬೆನಿಫಿಟ್ಸ್ ಇದೆ. ಹಾಗೆ ನೀವು ಕೂಡ ಈ ಅಭ್ಯಾಸನ ಮಾಡ್ಕೊಳ್ಳಿ, ಜ್ಯೂಸ್ ಕುಡಿಯೋ ಅಂಥದ್ದು. ಅದೇ ನೀರಲ್ಲಿ ನೀಟಾಗಿ ತೊಳೆದು ನೀರನ್ನ ಚೆಲ್ಲಿ ಮತ್ತೆ ಹೊಸ ನೀರಿಗೆ ಹಾಕಿಟ್ಟಿದ್ದೀನಿ. ಇದರಲ್ಲಿ ನೆನೆಯೋ ಅಷ್ಟರೊಳಗೆ ಸ್ವಲ್ಪ ಜೀರಿಗೆನೂ ಕೂಡ ಹುರ್ಕೊಂಡಿದ್ದೀನಿ. ಜೀರಿಗೆ ಪೌಡರ್ ಖಾಲಿಯಾಗಿತ್ತು ಅಂತ ಹುರ್ಕೊಂಡಿದ್ದಾದಮೇಲೆ ಮತ್ತೆ ಅದೇ ನೀರಲ್ಲಿ ನೀಟಾಗಿ ಎಲ್ಲ ತರಕಾರಿನ ತೊಳೆದ್ಬಿಟ್ಟು ಒಂದು ಬೌಲ್ಗೆ ಎತ್ತಿಟ್ಕೋತಾ ಇದ್ದೀನಿ. ನೀರು ಸ್ವಲ್ಪ ದೊಡ್ಡ ಅಂಥದನ್ನೆಲ್ಲ ಸೋರ್ಕೊಂಬಿಟ್ರೆ ಬಟ್ಟೆಗೆ ಹಾಕ್ಬೋದು. ಡೈರೆಕ್ಟ್ ತೆಗೆದು ಹಾಕಿದ್ರೆ ಬಟ್ಟೆ ಬೇಗ ನೆಂದು ಬಿಡುತ್ತೆ, ಆವಾಗ ನೀಟಾಗಿ ನೀರು ಹಿಂಗೋದಿಲ್ಲ. ಅದಕ್ಕೆ ಇವಾಗ ಎತ್ತಿಟ್ಕೋತಾ ಇದ್ದೀನಿ. ಈಗ ಮತ್ತೆ ಅದೇ ಒಂದು ದಬರಿಗೆ ಇನ್ನೊಂದು ಸ್ವಲ್ಪ ನೀರನ್ನ ಎತ್ತಿಟ್ಕೊಂಡು ಹುಣಸೆಹಣ್ಣು ಆಲ್ರೆಡಿ ಇನ್ನೊಂದು ಬೌಲಲ್ಲಿ ಹುಣಸೆಹಣ್ಣ ನೆನಾಕಿದ್ದೆ. ಆ ನೆನಾಕಿರುವಂಥ ಹುಣಸೆಹಣ್ಣ ನೀರೊಳಗಡೆ ಹಾಕಿಬಿಟ್ಟು ಏನೆಲ್ಲ ನಾನು ಕರ್ಬೇವಿನ ಸೊಪ್ಪು ಎಸ್ಲು ಸಮೇತ ಎತ್ತಿ ಕಿತ್ತಿಟ್ಕೊಂಡಿದ್ದೆ ಅದನ್ನು ಕೂಡ ಮತ್ತೆ ಹಾಕಿ ನೆನಾಕ್ಬಿಟ್ಟು ಅದ್ರ ಮೇಲೆ ಇನ್ನೂ ಒಂದು ಟ್ರೇನ ಇಟ್ಟು ಆ ಟ್ರೇಯಲ್ಲಿ ನಾನು ತೊಳೆದಂಥ ಎಲ್ಲ ತರಕಾರಿನ ಹಾಕಿಬಿಟ್ಟು ಈ ರೀತಿ ಕೆಳಗಡೆನೂ ಕೂಡ ಅದೇ ಬಟ್ಟೆ, ಇದು ಒಂದು ನೈಟಿ ಬಟ್ಟೆ, ಒಂದು ಸೈಡ್ ಫುಲ್ಲು ಕೂಡ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಒಂದು ಕಡೆ ಫಸ್ಟು ಆರಿಸ್ಬಿಟ್ಟು ಅದ್ರ ಮೇಲೆ ತರಕಾರಿನ ಜೋಡಿಸ್ಬಿಟ್ಟು ಮತ್ತೆ ಅದನ್ನೇ ಒದಿಸಿದ್ದೀನಿ. ಇದೇ ಟ್ರೇನ ಹಾಗೆ ಎತ್ತಿಟ್ಕೋತೀನಿ. ಇನ್ನು ಕರ್ಬೇವಿನ ಸೊಪ್ಪು ಹಾಗೆಯೇ ನೀಟಾಗಿ ವಾಶ್ ಮಾಡಿಬಿಟ್ಟು ಮತ್ತೆ ಇನ್ನೂ ಒಂದು ಹೊಸ ನೀರಲ್ಲಿ ವಾಶ್ ಮಾಡಿ ಹಾಗೆ ಇದೇ ಮರದಲ್ಲಿ ಒಂದು ವೈಟ್ ಟವಲ್ ಇಟ್ಕೊಂಡಿದ್ದೀನಿ ನಾನು. ಗಂಜಿ ಮಾಡಬೇಕಾದ್ರೆ ಅದಕ್ಕೆ ತಟ್ಟೆ ಮುಚ್ಚೋದಕ್ಕಿಂತ ನಾವು ಬಟ್ಟೆನ ಕಟ್ಟಿದ್ರೆ ಒಳ್ಳೆ ಫಾರ್ಮೇಷನ್ಸ್ ಆಗುತ್ತೆ ಅಂತ ಆ ಬಟ್ಟೆನ ಇಟ್ಕೊಂಡಿದ್ದೆ. ಸೊ ಇವಾಗ ಒಂದು ಮರ ತಗೊಂಡು ಆ ಮರಕ್ಕೆ ಅದೇ ಟವಲ್ನ ಫಸ್ಟು 2 ಎಳೆಯಲ್ಲಿ ಹಾಸ್ಕೊಂಡು 1 ಎಳೆ ತೆಗೆದುಬಿಟ್ಟು ಅದ್ರ ಒಳಗಡೆ ನಾನು ಎಲ್ಲ ಕರ್ಬೇವಿನ ಸೊಪ್ಪಿನ ಎಸ್ಲನ್ನು ನೀಟಾಗಿ ಜೋಡಿಸ್ತಾ ಹೋಗ್ತೀನಿ. ಜೋಡಿಸ್ಬಿಟ್ಟು ಮತ್ತೆ ಇನ್ನೊಂದು ಭಾಗದ ಟವಲ್ ಏನಿತ್ತು ಆ ಟವಲ್ನ ಮುಚ್ತೀನಿ.
ಇದೇ ರೀತಿ ಹೀಗೆ ಇರುತ್ತೆ. ಆವಾಗ ಎರಡರ ಕಡೆಯೂ ಕೂಡ ನೀರು ಹಿಂಗತ್ತೆ. ಬೆಳಗ್ಗೆವರೆಗೂ ನಾನು ತರಕಾರಿ ಆಗಿರಲಿ ಅಥವಾ ಕರ್ಬೇವಿನ ಸೊಪ್ಪಿಂದ ಏನು ಇಟ್ಟಿದ್ದೀನಿ ಎರಡು ಕೂಡ ಮುಟ್ಟೋದಿಲ್ಲ. ಬೆಳಗ್ಗೆ ಎದ್ದು ನಾನು ಜೋಡಿಸ್ಕೊತೀನಿ. ಆವಾಗ ತರಕಾರಿನ ಅಥವಾ ಕರ್ಬೇವಿನ ಸೊಪ್ಪನ್ನ ಯಾವುದನ್ನು ಒರೆಸೋ ಅವಶ್ಯಕತೆ ಇರೋದಿಲ್ಲ. ಇನ್ನಿವತ್ತು ಬೆಳಗ್ಗೆ ಶುಕ್ರವಾರ, ನಿನ್ನೆ ರಾತ್ರಿಯಿಂದನೇ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಶುಕ್ರವಾರ ಆಗಿದ್ದರಿಂದ ನೀಟಾಗಿ ಕ್ಲೀನ್ ಮಾಡಬೇಕಿತ್ತು. ಯಾಕಂತ ಹೇಳಿದ್ರೆ ನಾನು ಆಲ್ಮೋಸ್ಟ್ 3 to 4 days ಮನೇಲಿ ಇರಲಿಲ್ಲ ಅಲ್ವಾ. ಆ ಕಾರಣಕ್ಕೆ ಮನೆಯೆಲ್ಲ ಒಂದು ಸತಿ ನೀಟಾಗಿದ್ದರೂ ಕೂಡ ಕ್ಲೀನ್ ಮಾಡಬೇಕು, ಇಲ್ಲಾಂದರೆ ಸಮಾಧಾನ ಇರೋದಿಲ್ಲ. ಆ ಕಾರಣಕ್ಕೆ ಮೊದಲು ಬಾಗಿಲು ಸಾರಿಸ್ಬಿಟ್ಟು ಅದಾದಮೇಲೆ ಅಡುಗೆ ಮನೆ ಕ್ಲೀನ್ ಮಾಡಿಬಿಡೋಣ ಅಂತ ಹೇಳಿ. ಜೊತೆಗೆ ನಾನು ಊರಿಂದ ಬಂದಿದ್ದಕ್ಕೆ ಸ್ವಲ್ಪ ಟಯರ್ಡ್ ಆಗಿತ್ತು. ಆ ಕಾರಣಕ್ಕೆ ಸ್ವಲ್ಪ ಲೇಟಾಗೂ ಕೂಡ ಇವತ್ತು ಎದ್ದಿದ್ದಾಯಿತು. ಇನ್ನು ಅಡುಗೆ ಮನೆಯಲ್ಲಿ ಕೌಂಟರ್ ಟಾಪ್ ನೀಟಾಗಿ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊತಾ ಬಂದಿದ್ದಾಯಿತು. ಎಲ್ಲ ಎತ್ತಿಟ್ಟು ಮತ್ತೆ ಕ್ಲೀನ್ ಮಾಡಿ ಮತ್ತೆ ಅದನ್ನೆಲ್ಲ ಜೋಡಿಸೋಷ್ಟೊತ್ತಿಗೆ ಕಂಪ್ಲೀಟಾಗಿ ಟೈಮ್ ಆಗೋಗಿತ್ತು. ಇನ್ನು ಇವತ್ತಿಗೆ ಏನು ಬ್ರೇಕ್ಫಾಸ್ಟ್ ಮಾಡಬೇಕು ಅನ್ನೋದು ಸ್ವಲ್ಪ ಪ್ಲ್ಯಾನ್ ಮಾಡಿ ರಾತ್ರಿನೇ ಇಟ್ಕೊಂಡಿದ್ದೆ. ಮಡಿಕೆ ಕಾಳನ್ನ ನೆನೆಹಾಕಿದ್ದೀನಿ. ಈ ಥರ ಏನೊಂದು ಬೌಲಿಗೆ ನಾನು ತೂತ ಏನಿರುತ್ತೆ ಅದಕ್ಕೆ ನಾನು ಸೋಸಿ ಹಾಗೆ ಅದೇ ಬೌಲ್ನ ತೊಳೆದು ಕೂಡ ಆವಾಗಲೇ ಇಟ್ಟುಬಿಡ್ತೀನಿ. ಗ್ಲಾಸ್ ಐಟಮ್ಸ್ ಇರ್ಬೋದು ಅಥವಾ ಮಡಿಕೆ ಮಣ್ಣಿಂದ ಏನೇ ಇದ್ರೂ ಕೂಡ ಆವಾಗಲೇ ತೊಳೆದು ಇಟ್ಕೊಂಡ್ಬಿಡ್ತೀನಿ. ಇನ್ನು ಊರಿಂದ ಬೇವು ಬೆಲ್ಲ ಕೊಟ್ಟು ಕಳಿಸಿದ್ರು, ಅದನ್ನು ಕೂಡ ಒಂದು ಬಾಕ್ಸಿಗೆ ಹಾಕಿ ಇಟ್ಕೊಂಡ್ರೆ ನಮಗೆ ಬೇಕು ಅಂದಾಗೆಲ್ಲ ತಿನ್ಕೋಬೋದು. ಇಲ್ಲಾಂದರೆ ಅದು ಇರೋದೇ ಮರ್ತೋಗ್ಬಿಡುತ್ತೆ. ಇನ್ನು ರಾತ್ರಿ ಗಂಜಿ ಮಾಡಿ ಇಟ್ಕೊಂಡಿದ್ದೆ. ಆ ಗಂಜಿನೂ ಕೂಡ ಸೈಡಿಗೆ ಎತ್ತಿಟ್ಬಿಟ್ಟು ಸ್ಟವ್ನೆಲ್ಲ ಒಂದು ಸತಿ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಇವತ್ತಿನ ತಿಂಡಿ ಅಕ್ಕಿ ರೊಟ್ಟಿ. ಆ ಕಾರಣಕ್ಕೆ ಒಂದು ಬಾಣಲಿಗೆ 1 ಕಪ್ ಆಗೋಷ್ಟು ನೀರನ್ನ ಹಾಕ್ಕೊಂಡು 1/4 ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ನೀಟಾಗಿ ಕಲಿಸ್ಕೊಂಡು ಅದಕ್ಕೆ ಉಪ್ಪನ್ನ ಹಾಕಿಬಿಟ್ಟು ನಾನು ಫಸ್ಟು ಒಂದು ಗಟ್ಟಿ ಗಂಜಿ ಥರ ಮಾಡ್ಕೋತೀನಿ. ಯಾಕಂತ ಹೇಳಿದ್ರೆ ನಾನು ಮಧ್ಯಾಹ್ನದ ಊಟಕ್ಕೆ ನಾನು ರೊಟ್ಟಿನ ತೊಗೊಂಡು ಹೋಗ್ತಾ ಇದ್ದೀನಿ. ಇನ್ನು ಬೆಳಗ್ಗೆ ಗಂಜಿನ ಕುಡಿತಿದ್ದೀನಿ. ಸಾಫ್ಟಾಗಿದ್ದರೆ ರೊಟ್ಟಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಯೂಶ್ವಲಿ ಆವಾಗಲೇ ತಿನ್ನೋದಕ್ಕಾದರೆ ನೀರು ಮತ್ತು ಉಪ್ಪನ್ನ ಹಾಕಿ ಕಾಯಿಸ್ಕೊತೀನಿ. ಆದರೆ ಮಧ್ಯಾಹ್ನಕ್ಕೆ ರೊಟ್ಟಿ ತೊಗೊಳ್ಳೋದ್ರಿಂದ ನಾನು ಸ್ವಲ್ಪ ಹಿಟ್ಟನ್ನು ಕೂಡ ಹಾಕಿ ಗಂಜಿ ರೀತಿಯಲ್ಲಿ ಮಾಡ್ಕೊತಿದ್ದೀನಿ. ಇನ್ನು ನಿನ್ನೆ ರಾತ್ರಿ ನಾನು ತರಕಾರಿ ಅಥವಾ ಸೊಪ್ಪು ಏನೆಲ್ಲ ಇಟ್ಟಿದ್ದೆ ತೊಳೆದುಬಿಟ್ಟು ಅದೆಲ್ಲ ನೀಟಾಗಿ ನೀರು ಕೂಡ ಸೋರಿಸ್ಕೊಂಡಿತ್ತು. ಯೂಶ್ವಲಿ ಈ ಥರ ಮಾಡೋದ್ರಿಂದ ನಾವು ಒರೆಸೋ ಕೆಲಸ ಕಡಿಮೆ ಆಗುತ್ತೆ. ಅಷ್ಟರೊಳಗೆ ಈ ಕಡೆಯೂ ಕೂಡ ಗಂಜಿ ನೀಟಾಗಿ ಕಾದಿತ್ತು. ನಾನು ಸ್ಟವ್ನ ಆಫ್ ಮಾಡಿಬಿಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿ ಹಿಟ್ಟನ್ನು ಹಾಕಿ ಬಿಸಿಯಲ್ಲಿದ್ದಾಗಲೇ ನೀಟಾಗಿ ಕೈಯಾಡಿಬಿಟ್ಟಿದ್ದೀನಿ. ನಾನು ಸ್ಟವ್ನ ಕೂಡ ಆಫ್ ಮಾಡಿದ್ದೀನಿ. ಆಫ್ ಮಾಡಿಯೇ ಹಿಟ್ಟನ್ನು ಹಾಕಬೇಕೇ ಹೊರತು ಆನಲ್ಲಿದ್ದಾಗ ಹಾಕಬೇಡಿ, ಇಲ್ಲಾಂದರೆ ಅದು ಮುದ್ದೆ ಥರ ಬೆಂದುಬಿಡುತ್ತೆ. ಅಕ್ಕಿ ರೊಟ್ಟಿಗೆ ನಾನು ಬದನೆಕಾಯಿ ಗ್ರೇವಿನ ಮಾಡ್ತಾಯಿದ್ದೀನಿ. ಎಣ್ಗಾಯಿ ಅಂತ ಏನು ಹೇಳ್ತಾರೆ ಅದೇ ರೀತಿ, ಆದರೆ ನಾನು ಕಂಪ್ಲೀಟ್ ಹೋಲ್ ಬದನೆಕಾಯಿನ ಹಾಕೋದಿಲ್ಲ. ಈ ರೀತಿ ಉದ್ದುದ್ದವಾಗಿ ಕಟ್ ಮಾಡ್ತೀನಿ. ನಾವಿರೋದು ಇಬ್ಬರೇ ಆಗಿರೋದ್ರಿಂದ 2 ಅಥವಾ 3 ಬದನೆಕಾಯಿ ಬಳಸ್ಕೋಬೇಕು. ಅದು ಫುಲ್ಲು ತಿನ್ನೋದಿಲ್ಲ. ಈ ಥರ ಕಟ್ ಮಾಡಿದ್ರೆ ಫುಲ್ ತಿಂತೀವಿ. ಹಾಗೆಯೇ ನಾವು ಅನ್ನ ಮಾಡಿದಾಗ ಅಥವಾ ಮಿಲ್ಲಿಟ್ಸ್ ಮಾಡಿದ್ರು ಕೂಡ ಅದಕ್ಕೆ ನಾವು ಗೊಜ್ಜು ಥರ ಕಲಿಸ್ಕೊಂಡು ತಿನ್ಬೋದು. ಆ ಕಾರಣಕ್ಕೆ ನಾನು ಬದನೆಕಾಯಿನ ಉದ್ದುದ್ದವಾಗಿ ಕಟ್ ಮಾಡ್ತೀನಿ. ಇನ್ನು ಬೂದು ಕುಂಬಳಕಾಯಿನೂ ಕೂಡ ನೀಟಾಗಿ ಕಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಿರ್ಬೋದು ಮಧ್ಯದ ಅಂಶ ಅಂದರೆ ಬೀಜ ಇರುವಂಥದ್ದನ್ನೆಲ್ಲ ತೆಗೆದು ಎಸಿತಾ ಇದ್ದೀನಿ. ಅದು ನನಗೆ ಬೇಡ. ಹಾಗೆ ಮೇಲೆ ಸಿಪ್ಪೆ ಭಾಗನೂ ಕೂಡ ತೆಗೆದುಬಿಟ್ಟು ಇನ್ನು ಮಧ್ಯದ ಭಾಗನ ಮಾತ್ರ ಡೈರೆಕ್ಟ್ ನಾನು ಜ್ಯೂಸ್ ಮೇಕರ್ಗೆ ಹಾಕ್ಕೊಳ್ತಿದ್ದೀನಿ. ಮತ್ತು ಇನ್ನೊಂದು ತಟ್ಟೆಗೆ ಎತ್ತಿಡೋದು, ಹಾಗೆ ಮತ್ತೆ ಅದನ್ನು ಇನ್ನೊಂದು ಕಡೆ ಎತ್ತಿಡೋದು, ಅದು ಪಾತ್ರೆನೂ ಕೂಡ ತೊಳೆಯೋದಕ್ಕೆ ಜಾಸ್ತಿ ಆಗುತ್ತೆ. ಅದಕ್ಕೆ ಡೈರೆಕ್ಟಾಗಿ ಏನನ್ನು ಯಾವುದಕ್ಕೆ ಹಾಕಬೇಕು ಆ ಪಾತ್ರೆನೂ ಕೂಡ ಎತ್ತಿಟ್ಕೋತೀನಿ. ಇನ್ನು ಒಗ್ಗರಣೆಗೆ ಹಾಗೆಯೇ ಗ್ರೇವಿ ಮಾಡೋದಕ್ಕೆ ಎರಡಕ್ಕೂ ಕೂಡ ಈರುಳ್ಳಿ ಬೇಕು. ಗ್ರೇವಿ ಮಾಡೋದಕ್ಕೆ ನಾವು ಈರುಳ್ಳಿ ಜಾಸ್ತಿ ಹಾಕಿದಷ್ಟು ತುಂಬಾ ಚೆನ್ನಾಗಿರುತ್ತೆ. ಟೊಮೆಟೊನೂ ಅಷ್ಟೇ, ಗ್ರೇವಿಗೆ ಒಗ್ಗರಣೆಗೆ ಎರಡಕ್ಕೂ ಆಗೋ ಹಾಗೆ ನಾನು ಹೆಚ್ಚಿಟ್ಕೋತೀನಿ. ಟೊಮೆಟೊನ ನಾನು ಹಾಗೆ ಯಾವಾಗಲೂ ಅಷ್ಟೇ 2 ಉಳ್ಳೆ ಮಾಡಿಟ್ಕೋತೀನಿ. ನಾನು ಒಗ್ಗರಣೆಗೆ ಹಾಕಬೇಕಾದ್ರೆ ನಾನು ನೀಟಾಗಿ ಕಟ್ ಮಾಡ್ಕೋತೀನಿ. ಇನ್ನು ಬೆಳ್ಳುಳ್ಳಿನೂ ಕೂಡ ನೀಟಾಗಿ ಸೋಸಿಟ್ಕೊಂಡು ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ನಿನ್ನೆನೇ ನಾನು ತೋರಿಸಿದೆ. ಸೋಸಬೇಕಾದ್ರೆ ಎಳೆ ಕರ್ಬೇವಿನ ಸೊಪ್ಪು ಏನಿತ್ತು ಅದನ್ನು ಹಾಗೆ ಎತ್ತಿಟ್ಕೊಂಡಿದ್ದೆ. ಫಸ್ಟನ್ನ ಯೂಸ್ ಮಾಡಿಬಿಡಬೇಕು. ಅದನ್ನು ನಾವು ಇಟ್ಕೊಂಡ್ರೆ ಸ್ವಲ್ಪ ಕಪ್ಪಗಾಗ್ಬಿಡುತ್ತೆ, ಒಂಥರ ಚೆನ್ನಾಗಿರಲ್ಲ ಬಳಸೋದಕ್ಕೆ. ಇನ್ನು ಇಲ್ಲಿ ನಾನು ಗಂಜಿಗೆ ಅಕ್ಕಿ ಹಿಟ್ಟನ್ನು ಹಾಕಿ ಬಿಸಿ ಇದ್ದಾಗಲೇ ಕಲಸಿಟ್ಟಿದೆ. ಇವಾಗ ಇನ್ನೂ ಕೂಡ ಬಿಸಿ ಇದೆ, ಆದರೂ ಕೂಡ ನೀಟಾಗಿ ಮಿದ್ದಬೇಕು. ನೀಟಾಗಿ ಇದು ಮಿದ್ದಿ ನಾವು ಉಂಡೆನ ಮಾಡಿದ್ರೆ ತುಂಬ ಸಾಫ್ಟಾಗಿ ಬರುತ್ತೆ ರೊಟ್ಟಿ. ಹಾಗೆ ಕರುಮ್ ಅಂತಲೂ ಅನಿಸ್ತಾ ಇರುತ್ತೆ. ತುಂಬ ಸಾಫ್ಟಾಗೂ ಇರುತ್ತೆ, ಹಾಗೆಯೇ ತುಂಬ ಒಂಥರ ಕುರುಮ್ ಅನ್ನತ್ತೆ. ತಿನ್ನೋಕ್ಕಂತೂ ತುಂಬ ಟೇಸ್ಟಿಯಾಗಿರುತ್ತೆ. ತುಪ್ಪ ಉಪ್ಪಿನಕಾಯಿ ಇದ್ರೂ ಸಾಕು ಅಥವಾ ತುಪ್ಪ
ಗುಡ್ಗಾರ ಇದ್ರೂ ಸಾಕು, ಚಟ್ನಿ ಪುಡಿ ಇದ್ರೂ ಕೂಡ ಸಾಕು, ಗ್ರೇವಿ ಇದ್ರೂ ಕೂಡ ಸಾಕು, ಯಾವುದಾದ್ರೂ ಓಕೆ ಒಟ್ಟಿನಲ್ಲಿ ರೊಟ್ಟಿನ ತಿನ್ನೋದಕ್ಕೆ. ಇನ್ನು ನೀವಿಲ್ಲಿ ನೋಡ್ಬೋದು, ನಾನು ಕಬ್ಬಿಣದ ಬಾಣಲಿನ ತೋರಿಸ್ತಾ ಇದ್ದೀನಿ. ನೋಡೋದಕ್ಕೆ ಆ ಥರ ಅನಿಸುತ್ತೆ, ಆದರೆ ನಾವು ಒರಿಜಿನಲ್ ಕಬ್ಬಿಣದ ಬಾಣಲಿನ ತೊಗೊಂಡ್ರೆ ಈ ರೀತಿಯೇ ಇರೋದು. ಈಗ ನಾನು ಫಸ್ಟು ಗ್ರೇವಿ ಮಾಡ್ಕೊಳ್ಳೋದಕ್ಕೆ ಕಡಲೆ ಬೀಜನ ನೀಟಾಗಿ ಹುರ್ಕೋತಾ ಇದ್ದೀನಿ. ಡ್ರೈ ಫ್ರೈ ಮಾಡ್ಕೋತಿದ್ದೀನಿ, ಎಣ್ಣೆನ ಹಾಕ್ಕೊಳ್ತಾ ಇಲ್ಲ. ಉರಿನ ಕಡಿಮೆ ಇಟ್ಟು ಯಾವಾಗಲೂ ಅಷ್ಟೇ ಅಡುಗೆನ ಮಾಡಬೇಕು. ಮ್ಯಾಕ್ಸಿಮಮ್ ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು. ಆದರೆ ಫುಲ್ ಫ್ಲೇಮಲ್ಲಿ ಇಟ್ಟು ನಾವು ಯಾವುದೇ ಅಡುಗೆ ಮಾಡೋದ್ರಿಂದ ಅದ್ರ ಉಪಯೋಗ ನಮಗೇನೂ ಕೂಡ ಸಿಗೋದಿಲ್ಲ. ಈಗ ಕಡಲೆ ಬೀಜ ಹುರಿದಿದ್ದಾಯಿತು. ಹಾಗೆ ಡೈರೆಕ್ಟಾಗಿ ನಾನು ಮಿಕ್ಸಿ ಜಾರಿಗೇ ಎತ್ತಿಟ್ಕೊಂಡ್ಬಿಡ್ತೀನಿ. ಈಗ ನಾನು 1.5 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೋಬೇಕು. ಎಣ್ಣೆನ ಸ್ವಲ್ಪ ಜಾಸ್ತಿನೇ ಬಳಸಬೇಕು. ನಾನು ಯೂಶ್ವಲಿ ಎಷ್ಟು ಬಳಸಬೇಕು ಅದಕ್ಕೂ ಸ್ವಲ್ಪ ಕಡಿಮೆನೇ ಬಳಸ್ತೀನಿ. ಇದು ರುಬ್ಬೋದಕ್ಕೆ, ಗ್ರೇವಿ ಮಾಡೋದಕ್ಕೆ ಅಂತ ಹೇಳಿ ಒಗ್ಗರಣೆ ಹಾಕ್ತಾ ಇರೋದು. ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ರ್ಯಾಂಡಮಾಗಿ 1 ಸ್ಪೂನ್ ಆಗೋಷ್ಟು ಕೈಯಲ್ಲೇ ಹಾಕಿಟ್ಕೋತೀನಿ. ಇದು ಫ್ರೈ ಆಗಿದ ತಕ್ಷಣ ನಾನು ಇವಾಗ ಈರುಳ್ಳಿನ ಹಾಕೋತೀನಿ. ಇದು ರುಬ್ಬೋದು ಅಂತ ಹೇಳಿ ನಾನು ಸ್ವಲ್ಪ ಈರುಳ್ಳಿನ ದಪ್ಪವಾಗಿಯೇ ಹೆಚ್ಚಿಟ್ಕೊಂಡಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿನ ಮೊದಲೇ ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡ್ಕೋತೀನಿ. ಅಂದರೆ ಇದನ್ನು ನಾನು ಓವರ್ ಫ್ರೈ ಮಾಡೋದಿಲ್ಲ, ಒಂದು ಮೀಡಿಯಮ್ ಫ್ರೈ, ಒಂಥರ ಆಫ್ ಬಾಯ್ಲ್ ಅಂತ ಏನು ಹೇಳ್ತಾರೆ ಆ ರೀತಿಯೇ ನಾನು ಇದನ್ನು ನೀಟಾಗಿ ಹುರ್ಕೋತೀನಿ. ನಾನು ಯಾವಾಗಲೂ ಅಷ್ಟೇ ಎಣ್ಣೆಯಲ್ಲಿ ಏನೇ ಮಾಡಿದ್ರೂ ಕೂಡ ಬೇಗನೆ ಸಿಡಿಯುತ್ತೆ. ಈ ಮಡಿಕೆಯಲ್ಲಿ ನಾವು ಮಾಡೋದಾದರೆ ಎಣ್ಣೆ ಯಾವುದೇ ರೀತಿಗೆ ಸಿಡಿಯೋದಿಲ್ಲ, ಆದರೆ ಕಬ್ಬಿಣದ್ದಾದರೆ ಜಾಸ್ತಿ ಹೀಟ್ ಇರೋದ್ರಿಂದ ಸಿಡಿಯುತ್ತೆ. ಇನ್ನು ಹೋಳು ಮಾಡಿ ಇಟ್ಕೊಂಡಿರೋಂಥ ಟೊಮೆಟೊನ ಹಾಗೆ ಚಾಕುವಲ್ಲಿ 3 ಟೊಮೆಟೊನ ಈ ಥರನೇ ಹಾಗೆ ಕೈಯಲ್ಲೇ ದೊಡ್ಡದಾಗಿ ಕಟ್ ಮಾಡಿದೆ. ಇವಾಗ ಕರೆಂಟ್ ಹೋಯಿತು. ನಂದು ಇನ್ನೂ 2 ಮೊಬೈಲ್ನ ಇಟ್ಕೊಂಡು ಆ ಕಡೆ ಲೈಟ್ ಆನ್ ಮಾಡಿಕೊಂಡು ನಾನು ಶೂಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ಆಲ್ರೆಡಿ ಶೂಟ್ ಮಾಡ್ತಾಯಿದ್ದೆ, ಕರೆಂಟ್ ಹೋಗಿಬಿಡ್ತು. ಆವಾಗ ಡಾರ್ಕ್ ಅನಿಸುತ್ತೆ ಅಂತ ಹೇಳಿ ಲೈಟ್ ಬೆಳಕನ್ನ ಹಾಕ್ಕೊಂಡಿದ್ದೀನಿ. ನೀವು ಆ ಡಿಫ್ರೆನ್ಸ್ನ ನೋಡ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. 1/4 ಸ್ಪೂನ್ ಆಗೋಷ್ಟು ಖಾರದ ಪುಡಿ, 1 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, 1 ಸ್ಪೂನ್ ಆಗೋಷ್ಟು ಗರಂ ಮಸಾಲಾನ ಹಾಕ್ಕೊಂಡಿದ್ದೀನಿ. ಇದು ಕೈಯಾಡಿದಾದ ಮೇಲೆ ನಾನು ಮತ್ತೆ ತುರಿದಿಟ್ಟಿರುವಂಥ ಕಾಯಿನ ಕೂಡ ಹಾಕ್ಕೊಂಡು ನಾನು ಗ್ಯಾಸ್ನ ಇವಾಗ ಆಫ್ ಮಾಡಿಬಿಟ್ಟು ನಾನು ಅದಾದಮೇಲೆ ಕೈಯಾಡ್ತಾ ಇದ್ದೀನಿ. ಯಾಕಂದರೆ ಕಾಯಿನ ನೀಟಾಗಿ ಬೇಯಿಸ್ಬಿಟ್ರೆ ಆ ಫ್ಲೇವರ್ ಇರೋದಿಲ್ಲ ಅದಕ್ಕೆ. ಈಗ ನಾನು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಕರ್ಬೇವಿನ ಸೊಪ್ಪನ್ನ ಹಾಕಿ ಕೈಯಾಡಿಬಿಟ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಗೆ ಮೇಲೆ ಇಟ್ಕೊಂಡಿದ್ದೀನಿ. ಇಷ್ಟನ್ನು ಕೂಡ ರುಬ್ಕೋಬೇಕು. ಇದು ತಣ್ಣಗಾಗಬೇಕು. ಅಷ್ಟರೊಳಗೆ ನಾನಿಲ್ಲಿ ಬೀಟ್ರೋಟ್ ಪಲ್ಯನೂ ಕೂಡ ಬೇಗ ರೆಡಿ ಮಾಡಿಬಿಡ್ತೀನಿ. ಬೀಟ್ರೋಟ್ ಪಲ್ಯಕ್ಕೆ ಒಂದು ಬಾಣಲಿಗೆ ನಾನು 2 ಸ್ಪೂನ್ ಆಗೋಷ್ಟು ಸಾಸಿವೆ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದಿದ ನಂತರ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆನ ಹಾಕ್ಕೊಂಡಿದ್ದೀನಿ. ಯೂಶ್ವಲಿ ಬೀಟ್ರೋಟ್ ಪಲ್ಯಕ್ಕೆ ನಾವು ಕಡಲೆಬೇಳೆ ಎಷ್ಟು ಹಾಕ್ತೀವೋ ಅಷ್ಟು ರುಚಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಕಡಲೆಬೇಳೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಕಾಯಿ ಕೂಡ ಹಾಕೋ ಅವಶ್ಯಕತೆನೇ ಇರಲ್ಲ. ಇವಾಗ ನಾನು ಮೀಡಿಯಮ್ ಸೈಜಲ್ಲಿ ನಾನು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಈಗ 1 ಎಸ್ಲಷ್ಟು ಕರ್ಬೇವಿನ ಸೊಪ್ಪನ್ನ ಹಾಕೋತಿದ್ದೀನಿ. ಕರ್ಬೇವಿನ ಸೊಪ್ಪು ಯೂಶ್ವಲಿ ಎಣ್ಣೆಯಲ್ಲಿ ಹಾಕೋದ್ಕಿಂತ ಈರುಳ್ಳಿ ಹಾಕಿದ್ಮೇಲೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿ ಫ್ರೇಗ್ರೆನ್ಸ್ ಹಾಗೇ ಇರುತ್ತೆ. ಬೀಟ್ರೋಟ್ನ ಎಷ್ಟಾಗುತ್ತೋ ಅಷ್ಟು ಸಣ್ಣದಾಗಿ ಹೆಚ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಕೂಡ ಅದ್ಭುತವಾಗಿರುತ್ತೆ. ಇನ್ನು ಬೀಟ್ರೋಟ್ನ ನಾನು 1ನ ಬಳಸಿದ್ದೀನಿ, ಇರೋದೇ 2. ಯಾವಾಗಲೂ ಬೀಟ್ರೋಟ್ನ ಕಟ್ ಮಾಡಬೇಕಾದ್ರೆ ನನ್ನ ಮಗಳು ನೆನಪಾಗ್ತಾಳೆ. ಯಾಕಂದರೆ ನಾನು ಸಿಪ್ಪೆ ತೆಗಿಬೇಕಾದ್ರೇ ಅವಳು ಯಾವಾಗಲೂ ಬಂದು ನಾನು ಲಿಪ್ಸಿಗೆ ಹಚ್ಕೋತೀನಿ, ಲಿಪ್ಸ್ಟಿಕ್ ಅಂತ ಹೇಳಿ ಇದು ಮಾಡ್ತಿರ್ತಾಳೆ. ಅಷ್ಟರೊಳಗೆ ಬಾಣಲಿಲಿ ನಾನೇನು ಒಗ್ಗರಣೆಗೆ ಹಾಕ್ಕೊಂಡಿದ್ದೆ ರುಬ್ಬೋದಕ್ಕೆ ಅದು ಕೂಡ ತಣ್ಣಗಾಗಿತ್ತು. ಬೀಟ್ರೋಟ್ ಬೇಯೋಷ್ಟರೊಳಗೆ ಇದನ್ನು ಕೂಡ ರುಬ್ಬಿಟ್ಕೊಳ್ಳೋಣ ಅಂತ ಹೇಳಿ ಹಾಗೆ ರುಬ್ಕೊಂಡು ಈ ಒಂದು ಬೀಟ್ರೋಟ್ ಪಲ್ಯನೂ ಕೂಡ ಕೈಯಾಡ್ಕೊತಾ ಇದ್ದೀನಿ. ಇದು ನೋಡ್ಬೋದು, ತುಂಬ ನುಣ್ಣದಾಗಿ ರುಬ್ಬಕ್ಕೆ ಹೋಗಬೇಡಿ. ಇನ್ನೊಂದು ಸ್ವಲ್ಪ 5% ಕಡಿಮೆನೇ ರುಬ್ಕೊಳ್ಳಿ. ತುಂಬ ನುಣ್ಣಗೆ ರುಬ್ಕೊಳ್ಳೋದಕ್ಕಿಂತ 5% ಅಂದರೆ ಸ್ವಲ್ಪ ತರಿಯಾಗಿ ರುಬ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಕರೆಂಟ್ ಬಂತು. ಈಗ ನಾನು ಬೀಟ್ರೋಟ್ ಪಲ್ಯ ಏನು ಬಾಣಲಿಯಲ್ಲಿ ಮಾಡ್ತಿದ್ದೀನಿ ಅದನ್ನು ನಾನು ಮಧ್ಯಕ್ಕೆ ಶಿಫ್ಟ್ ಮಾಡಿಕೊಂಡು ಸೇಮ್ ಒಗ್ಗರಣೆ ಮಾಡಿಟ್ಕೊಂಡಿದ್ದೆ ಅಲ್ವ ಅದೇ ತವನ ತೊಗೊಂಡು ಮತ್ತೆ ನಾನಿಲ್ಲಿ ಬದನೆಕಾಯಿನ ಒಗ್ಗರಣೆಗೆ ಬೇಯಿಸ್ಕೊತೀನಿ. ಯಾಕಂದರೆ ಟೈಮ್ ಆಗೋಗುತ್ತೆ, ನಾನಿನ್ನೂ ರೊಟ್ಟಿನ ಮಾಡಬೇಕು. ಎಣ್ಣೆ ಕಾದಿದ ನಂತರ ನಾನು ಜೀರಿಗೆ, ಸಾಸಿವೆ, ಉದ್ದಿನಬೇಳೆ ಹಾಕೋತಿದ್ದೀನಿ. ಕಡಲೆಬೇಳೆನ ಹಾಕೋತಾ ಇಲ್ಲ. ಈರುಳ್ಳಿನ ಹಾಕಿ ನೀಟಾಗಿ ಕೈಯಾಡಿಬಿಟ್ಟು ಅದಕ್ಕೆ ಮತ್ತೆ ಟೊಮೆಟೊನ ಹಾಕಿ ನೀಟಾಗಿ ಫ್ರೈ ಮಾಡ್ಕೋತೀನಿ. ಟೊಮೆಟೊ ನೀಟಾಗಿ ಸಾಫ್ಟ್ ಆಗಬೇಕು, ಈರುಳ್ಳಿನೂ ಕೂಡ ಹೌದು. ಯಾವಾಗಲೂ ಟೊಮೆಟೊ, ಈರುಳ್ಳಿ ಒಂದೇ ಸತಿ ಹಾಕಿ ಉಪ್ಪು ಅರಶಿನ ಹಾಕಿ ಬೇಯಿಸಿ ಅದು ಒಂಥರ ಟೇಸ್ಟ್ ಕೊಡುತ್ತೆ. ಇವಾಗ ನಾನು 1 ಎಸ್ಲಾಗೋಷ್ಟು ಕರ್ಬೇವಿನ ಸೊಪ್ಪನ್ನ ಹಾಕಿ ನೀಟಾಗಿ ಕೈಯಾಡ್ತಿದ್ದೀನಿ. ಈ ಕಡೆ ಬೀಟ್ರೋಟು ಕೂಡ 3/4 ಭಾಗ ಬೆಂದಿತ್ತು. ಈ ಹಂತದಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರದ ಪುಡಿನ ಹಾಕ್ತೀನಿ.
ನಮ್ಮ ಪಾಪು ಬ್ಯಾಂಗ್ಳೂರಿಗೆ ಬಂದು ಸ್ಕೂಲಿಗೆ ಹೋಗೋಕ್ಕೆ ಶುರು ಮಾಡಿದಾಗಿಂದ ನಾನು ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಬಳಸೋದು ಕಡಿಮೆ. ಯಾಕಂದರೆ ಬೀಟ್ರೋಟ್ ಪಲ್ಯಕ್ಕೆ ನಾವು ಹಸಿಮೆಣ್ಸಿನ್ಕಾಯಿನ ಬಳಸಿದ್ರೆ ಅದು ಕಲರ್ ಇಟ್ಕೊಳ್ಳುತ್ತೆ. ಆವಾಗ ಮೆಣಸಿನ್ಕಾಯಿ ಯಾವುದು ಅಂತ ಗೊತ್ತಾಗಲ್ಲ, ಆಮೇಲೆ ತಿಂದುಬಿಟ್ರೆ ತುಂಬ ಖಾರ ಆಗುತ್ತೆ ಅಂತ ಹೇಳಿ. ಇವಾಗ ನಾನು ಬದನೆಕಾಯಿನೂ ಕೂಡ ಕಟ್ ಮಾಡಿ ಇಟ್ಕೊಂಡಿರೋಂಥದ್ದನ್ನು ಹಾಕ್ತೀನಿ. ಯಾವಾಗಲೂ ಅಷ್ಟೇ ಬದನೆಕಾಯಿನ ಕಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನೀವು ಕಟ್ ಮಾಡಿದ ತಕ್ಷಣವೇ ನೀರೊಳಗಡೆ ಹಾಕಬೇಕು. ಇಲ್ಲಾಂದರೆ ಬದನೆಕಾಯಿ ಕಪ್ಪಾಗುತ್ತೆ, ಕಲೆ ಆಗುತ್ತೆ, ಕೈ ಕೂಡ ಅಷ್ಟೇ ಕಲೆ ಆಗಿಬಿಡತ್ತೆ. ಒಂದೊಂದು ಸತಿ ರಾಗಿ ಹಿಟ್ಟನ್ನ ಕೈಗೆ ಹಚ್ಕೊಂಡು ಕೂಡ ಕಟ್ ಮಾಡ್ತಾರೆ. ಇವಾಗ ನಾನು ಬದನೆಕಾಯಿ ಹಾಗೆ ಬೀಟ್ರೋಟ್ ಪಲ್ಯ ಎರಡು ಫ್ರೈ ಮಾಡಿಕೊಂಡೆ. ಇಲ್ಲಿ ಬೂದ್ಕುಂಬಳಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಅದ್ರದ್ದು ಕೂಡ ಜ್ಯೂಸ್ ಮಾಡ್ಕೊತಾ ಇದ್ದೀನಿ. ಈಗ ಬದನೆಕಾಯಿ ಒಂದು ಅರ್ಧದಷ್ಟು ಬೆಂದಿದೆ. ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರದ ಪುಡಿ ಹಾಗೆ ಅರಿಶಿನ ಹಾಕ್ಕೊಂಡು ನೀಟಾಗಿ ಕೈಯಾಡ್ತಾ ಇದ್ದೀನಿ. ಅರಿಶಿನ ಆಗಿರಲಿ ಖಾರದ ಪುಡಿ ಆಗಿರಲಿ ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಸಿಮೆಣ್ಸಿನ್ಕಾಯ್ದು ಯಾವ ರೀತಿ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೋ ಹಾಗೆ ಖಾರದ ಪುಡಿನೂ ಅಷ್ಟೇ. ನಾವು ಖಾರದ ಪುಡಿ ಮಾಡಬೇಕಾದ್ರೆ ಗುಂಟೂರು ಮೆಣಸಿನ್ಕಾಯಿ ಇರ್ಬೋದು, ಬ್ಯಾಡಗಿ ಮೆಣಸಿನ್ಕಾಯಿ ಇರ್ಬೋದು, ಎಲ್ಲದನ್ನು ಕೂಡ ಹಾಕಿ ಮಿಷಿನ್ಗೆ ಹಾಕ್ಸೋದ್ರಿಂದ ತುಂಬ ಟೇಸ್ಟ್ ಕೊಡುತ್ತೆ ಖಾರದ ಪುಡಿನೂ. ಇನ್ನು ನಾನು ಬೂದ್ಕುಂಬಳಕಾಯಿ ರುಬ್ಬಿರೋ ಅಂಥದ್ದನ್ನ ಕರ್ಚಿಫಲ್ಲಿ ಹಾಕಿಬಿಟ್ಟು ಈ ರೀತಿ ಹಿಂಡ್ಕೋತಾ ಇದ್ದೀನಿ. ಆದರೆ ನೀರು ನೋಡಿ ಎಷ್ಟು ತೆಳು ಬಂದಿದೆ, ಯಾಕೋ ನನಗೆ ಬೇಡ ಸೋಸೋದು ಅಂತ ಅನ್ನಿಸ್ತು. ಮುಂಚೆ ನಾವು ಸೋಸ್ದೇ ಕುಡಿತಿದ್ವಿ, ನೋಡೋಣ ಸೋಸೋಣ ಅಂತ ಹೇಳಿ ಕರ್ಚಿಫಲ್ಲಿ ಸೋಸ್ದೆ. ಬಟ್ ಎಷ್ಟೊಂದು ಒಳ್ಳೆಯ ಅಂಶಗಳು ಕರ್ಚಿಫಲ್ಲಿ ಅಂದರೆ ಆ ಒಂದು ಫೈಬರ್ ಎಲ್ಲ ಉಳ್ಕೊಂತು. ಆ ಕಣಕ್ಕೆ ಮತ್ತೆ ಅದರಲ್ಲಿ ಇದ್ದಿದ್ದನ್ನು ಮತ್ತೆ ನೀರೊಳಗಡೆ ಹಾಕಿ ಕಲಿಸ್ದೆ. ಇವಾಗ ಕಾಲು ಭಾಗದಷ್ಟು ನಿಂಬೆಹಣ್ಣ ಕಟ್ ಮಾಡ್ಕೊಂಡು ಡೈರೆಕ್ಟ್ ನಿಂಬೆಹಣ್ಣ ಹಿಂಡ್ಕೊತಿದ್ದೀನಿ. ಇದಕ್ಕೆ ನೀವು ಬೇಕಾದರೆ ಉಪ್ಪನ್ನು ಕೂಡ ಹಾಕ್ಬೋದು, ಒಳ್ಳೆ ಟೇಸ್ಟ್ ಕೊಡುತ್ತೆ. ಬಟ್ ನಾವಿಲ್ಲಿ ಮನೆಯಲ್ಲಿ ಡೈರೆಕ್ಟ್ ಈ ಥರ ಉಪ್ಪನ್ನ ಹಾಕಿ ಕುಡಿಯೋದಕ್ಕೆ ಯಾರೂ ಇಷ್ಟಪಡಲ್ಲ. ಇನ್ನು ನನ್ನ ಹಸ್ಬೆಂಡ್ ಆಮೇಲೆ ಕುಡಿತೀನಿ ಅಂತ ಹೇಳಿದ್ರೆ ಅವ್ರಿಗೆ ಅದೇ ಬಾಕ್ಸಲ್ಲಿ ಎತ್ತಿಟ್ಬಿಟ್ಟು ನಾನು ಇವಾಗ ಕಪ್ಪಲ್ಲಿ ಹಾಕ್ಕೊಂಡು ಕುಡ್ಕೊಂಡೆ ಕೆಲಸ ಮಾಡ್ತಾಯಿದ್ದೀನಿ. ಇನ್ನು ಮಿಕ್ಕಿದಂಥ ಕುಂಬಳಕಾಯಿನ ಬಾಕ್ಸಿಗೆ ಹಾಕಿ ಎತ್ತಿಡ್ತಾ ಇದ್ದೀನಿ. ಇನ್ನು ಈ ಕಡೆ ಅಷ್ಟರೊಳಗಡೆ ಬದನೆಕಾಯಿ ಪಲ್ಯ ಕೂಡ ಬೇಯ್ತಾ ಇತ್ತು. ನಾನಿವಾಗ ರುಬ್ಬಿಟ್ಕೊಂಡಿರೋಂಥ ಗ್ರೇವಿನ ಇದಕ್ಕೆ ಹಾಕ್ಕೊಂಡು ಫಸ್ಟು ಕೈಯಾಡಿಕೊಂಡೆ. ಇವಾಗ ನಾವು ನೀರು ಕಡಿಮೆ ಇರೋದ್ರಿಂದ ಏನಾಗುತ್ತೆ, ಉರಿ ಜಾಸ್ತಿ ಕೊಡಲೇಬಾರ್ದು, ಆವಾಗ ಸೀದು ಬಿಡುತ್ತೆ. ಅಟ್ಲೀಸ್ಟ್ ನಾವು ಏನು ಮಿಕ್ಸಿ ಜಾರ್ಗೆ ಒಂಚೂರು ನೀರನ್ನ ಹಾಕಿ ಇದಕ್ಕೆ ಹಾಕಿಬಿಟ್ರೆ ಫಸ್ಟು ಆವಾಗ ಸಿಯೋದಿಲ್ಲ. ಆಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ನೀರನ್ನ ಹಾಕಿ ನೀಟಾಗೆಲ್ಲ ತೆಗೆದ್ಬಿಟ್ಟು ಹಾಕ್ಕೋಬೋದು. ಈ ರೀತಿ ಮಾಡಿ ಕೈಯಾಡಿಬಿಟ್ಟು ನನ್ನ ಲಿಡ್ನ ಕ್ಲೋಸ್ ಮಾಡಿದೆ. ಇನ್ನು ಬೀಟ್ರೂಟ್ ಪಲ್ಯನೂ ಕೂಡ ಬೆಂದಿತ್ತು. ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಹಾಗೆ ಮುಚ್ಚಿದೆ, ಒಂಥರ ಫ್ರೇಗ್ರೆನ್ಸ್ ಕೊಡುತ್ತೆ. ಆಮೇಲೆ ಕಳಿಸೋಣ ಅಂತ ಇನ್ನು ನೆನ್ನೆ ಹುರಿದಿಟ್ಕೊಂಡಿರೋಂಥ ಜೀರಿಗೆನ ಇವಾಗ ತರಿಯಾಗಿ ಪೌಡ್ರ್ ಮಾಡಿಕೊಂಡೆ. ಪೌಡ್ರು ನಾವೇ ಮನೇಲಿ ಮಾಡ್ಕೋಬೋದು, ಅಂಗಡೀಲಿ ತರಕ್ಕೆ ಹೋಗಬೇಡಿ. ಇನ್ನು ರಾತ್ರಿ ಗಂಜಿನ ಮಾಡಿಟ್ಟಿದೆ, ಗಂಜಿನೂ ಕೂಡ ರೆಡಿ ಮಾಡ್ತಾ ಇದ್ದೀನಿ. ಇದಕ್ಕೆ ಒಂದು 4 ಸ್ಪೂನ್ ಅಥವಾ 5 ಸ್ಪೂನ್ ಆಗೋಷ್ಟು ಮೊಸರನ್ನ ಹಾಕಿ ನೀಟಾಗಿ ಈ ಥರ ಸ್ಪೂನಲ್ಲಿ ಅಥವಾ ಕೈಯಲ್ಲೇ ನೀಟಾಗಿ ಕಲಸಿ, ಏನೂ ತೊಂದರೆ ಇಲ್ಲ. ನಾವು ಅಡುಗೆ ಮಾಡ್ತಾಯಿದ್ದೀವಿ ಅಂದರೆ ಹೈಜಿನಿಕ್ ಆಗೇ ಮಾಡ್ತಾ ಇರ್ತೀವಿ. ಇನ್ನೂ ಹೊರಗಡೆ ನಾವು ದುಡ್ಡು ಕೊಟ್ಟು ಊಟ ಮಾಡಬೇಕಾದ್ರೆ ಹೈಜಿನಿಕ್ ಇರಲ್ಲ, ಆವಾಗ ನಾವು ಯೋಚನೆ ಮಾಡಬೇಕು. ಇನ್ನು ಇದರ ಟೇಸ್ಟ್ನ ಒಂದು ಸತಿ ನೋಡಿಬಿಟ್ಟು ಈ ಹಂತದಲ್ಲಿ ಉಪ್ಪು ಖಾರ ಏನಾದರೂ ಕಡಿಮೆ ಜಾಸ್ತಿ ಇತ್ತು ಅಂದರೆ ನೀವು ಜಾಸ್ತಿನಾದರೂ ಮಾಡ್ಕೋಬೋದು. ಇಲ್ಲಾಂದರೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಅಂದರೆ ಹಾಗೆಯೇ ಕುದಿಸಿ ಇಟ್ಕೋಬೋದು. ಇನ್ನು ರೊಟ್ಟಿನ ತಟ್ಕೋತಾ ಇದ್ದೀನಿ. ತಟ್ಟೋಕ್ಕೂ ಮುಂಚೆ ನಾನು ಮತ್ತೆ ಏನು ಇದನ್ನು ಕಲಸಿ ಉಂಡೆನ ಇಟ್ಟಿದೆ ಅದನ್ನು ಮತ್ತೆ ನಾನು ಮಣೆ ಮೇಲೆ ನೀಟಾಗಿ ನಾದ್ಕೋತೀನಿ. ಈ ರೀತಿ ನಾದ್ಕೊಳ್ಳೋದ್ರಿಂದ ರೊಟ್ಟಿ ಸಾಫ್ಟ್ ಬರುತ್ತೆ. ಹಾಗೆ ರೊಟ್ಟಿ ಬೆಂದಾದಮೇಲೆ ಅದನ್ನು ನಾವು 2 ಎಲೆಯಾಗಿ ರೀತಿಯಾಗಿ ತೆಗಿಬೋದು, ಆ ರೀತಿ ಊದ್ಕೊಳ್ಳುತ್ತೆ. ಇನ್ನು ರೊಟ್ಟಿನ ನಾವು ಈ ರೀತಿ ತಟ್ಟುತ್ತೀವಿ, ಹಿಟ್ಟನ್ನು ಬಳಸ್ಕೊಂಡು ಒಂದೊಂದು ಕಡೆ ಒಂದೊಂದು ರೀತಿಯಾಗಿ ರೊಟ್ಟಿನ ತರ್ತಾರೆ. ತುಂಬ ತೆಳು ಅಲ್ಲ, ತುಂಬ ದಪ್ಪನೂ ಅಲ್ಲ, ಮೀಡಿಯಮ್ ಆಗಿ ನಾನು ತರ್ತೀನಿ. ಈ ಜೋಳದ ರೊಟ್ಟಿ ತಟ್ಟೋಷ್ಟು ತೆಳ್ಳಗೆಲ್ಲ ನಮಗೆ ಕಡೆ ಬರೋದಿಲ್ಲ. ನಮ್ಮ ಕಡೆ ಈ ರೀತಿಯೇ ರೊಟ್ಟಿ ತಟ್ಟೋದು. ಇನ್ನೊಂದಷ್ಟು ಕಡೆ ರೊಟ್ಟಿನ ಡೈರೆಕ್ಟಾಗಿ ತೆಳುಗೆ ಕಳಿಸ್ಕೊಂಡು ಅಂಚಿನ ಮೇಲೇ ಬಳಿತಾರೆ. ಬಟ್ ಆ ರೀತಿ ನಮ್ಮ ಕಡೆ ಮಾಡಲ್ಲ. ಆ ಥರ ಮಾಡಿದ್ರೂ ಕೂಡ ತಿನ್ನೋದಿಲ್ಲ. ಹಾಗೆ ಅದು ಒಂದು ಬಿಸಿ ಬಿಸಿ ಇದ್ದಾಗಲೇ ತಿನ್ಬೋದು, ಇಲ್ಲಾಂದರೆ ಉರುಟಾಗೋಗುತ್ತೆ. ಈ ರೀತಿ ನಾನು ಫಸ್ಟು ಪೌಡ್ರ್ ಹಾಕಿ ತಟ್ಕೊಂಡಿರ್ತೀನಲ್ವ ಅದನ್ನು ಮೇಲೆ ಬರೋ ರೀತಿಯಲ್ಲಿ ಫಸ್ಟು ನಾನು ಅಂಚಿನ ಮೇಲೆ ಹಾಕ್ಕೋತೀನಿ. ಹಾಕ್ಕೊಂಡು ಪೌಡ್ರದ್ದು ಏನಿರುತ್ತೆ ಮರ್ಚ್ ಹಾಕೋ ಸಮಯದಲ್ಲಿ ನೀರನ್ನ ಹಾಕಿ ನೀಟಾಗಿ ನೀರನ್ನ ಮಾಡಿಕೊಂಡು ಕೈಯಲ್ಲಿ ನೀಟಾಗಿ ಸರುಕ್ಕೋತೀನಿ. ಅದಾದಮೇಲೆ ಮರ್ಚ್ ಹಾಕಿ ನೀಟಾಗಿ ಬೇಯಿಸ್ತೀನಿ. ಯಾವುದಾದ್ರೂ ಒಂದು ಕಡೆ ಬೆಂದಿಲ್ಲ ಅಂದರೆ ಈ ರೀತಿ ನಾನು ಕ್ರಾಸಾಗಿ ತೊಗೊಂಡು ನೀಟಾಗಿ ಆ ಒಂದು ದಡನೆಲ್ಲ ಬೇಯಿಸ್ಕೊತೀನಿ. ನಾನಿವತ್ತು 4 ರೊಟ್ಟಿನ ಮಾಡ್ತಾಯಿದ್ದೀನಿ. ಇವಾಗ 3ನೇ ರೊಟ್ಟಿನೂ ಕೂಡ ಹಾಕಿದ್ದೀನಿ. ರೊಟ್ಟಿ ಬೇಯೋಷ್ಟರೊಳಗೆ ನಾನು ಒಂದು ರೊಟ್ಟಿನ ಆಲ್ರೆಡಿ ತಟ್ಟಿಬಿಟ್ಟು ಬೇರೆ ಕೆಲಸ ಚಿಕ್ಕ ಪುಟ್ಟದ್ದು ಕೂಡ ಮಾಡ್ಕೋತಾ ಇರ್ತೀನಿ. ಆ ಕಾರಣಕ್ಕೆ ಇವಾಗ ರೊಟ್ಟಿ ಇದು 3ನೇ ರೊಟ್ಟಿ. ಇನ್ನೊಂದು ರೊಟ್ಟಿನೂ ಕೂಡ ತಟ್ಟಿ ಇಟ್ಬಿಟ್ಟು ಇವತ್ತು ನಾನು ಏನು ಬೇಕು ಮಿಲ್ಲಿಟ್ಸು, ಆ ಮಿಲ್ಲಿಟ್ಸ್ನೂ ಕೂಡ ನೆನಾಕಿ ತೊಳೆದು ಇಟ್ಕೊಂಡೆ.
ಇವಾಗ ನಾನು ಮತ್ತೆ ಕೊನೆಯ ರೊಟ್ಟಿನ ಬೇಯಿಸ್ತಾ ಇದ್ದೀನಿ. ಸೊ ಈ ರೀತಿ ನಾನು ರೊಟ್ಟಿನ ತಟ್ಕೊಂಡು ಬೇಯಿಸ್ಕೊತೀನಿ. ಹಾಗೆ ಹಂಚಿನ ಇರ್ಬೋದು ಅಥವಾ ತೊಟ್ಟಿರೋ ಜಾಗ ಇರ್ಬೋದು ಎಲ್ಲದನ್ನು ಕೂಡ ಬೇಯಿಸ್ಕೊಂಡೆ ಕ್ಲೀನ್ ಮಾಡ್ಕೊತೀನಿ. 2 ನಾನು ಲಂಚ್ ಬಾಕ್ಸಿಗೆ ತೊಗೊಂಡು ಹೋಗ್ತೀನಿ, ಇನ್ನು 2 ರೊಟ್ಟಿ ನನ್ನ ಹಸ್ಬೆಂಡ್ಗೆ ಎತ್ತಿಟ್ಕೊತೀನಿ. ರೊಟ್ಟಿ ತಟ್ಟಿದ್ರೆ ಯಾವಾಗಲೂ ಅಷ್ಟೇ ಸ್ಟವ್ ಅಥವಾ ಆ ಜಾಗ ಏನಿರುತ್ತೆ ಹಿಟ್ಟೆಲ್ಲ ಬೇಗ ಬಿದ್ದುಬಿಡುತ್ತೆ, ನೀಟಾಗಿ ಒರೆಸ್ಕೊಳ್ಳೇಬೇಕು. ಇನ್ನು ನನ್ನ ಹಸ್ಬೆಂಡ್ಗೆ ನಾನು 2 ರೊಟ್ಟಿ ಜೊತೆಗೆ ಬದನೆಕಾಯಿ ಪಲ್ಯ ಹಾಗೆ ಬೀಟ್ರೂಟ್ ಪಲ್ಯ ಸ್ವಲ್ಪ ಈರುಳ್ಳಿನ ಬಿಡಿಸ್ಬಿಟ್ಟು ಈ ರೀತಿ ಇಡ್ತಾಯಿದ್ದೀನಿ. ಆವಾಗ ಅವರು ತಿನ್ನೋದಕ್ಕೆ ಈಸಿ ಆಗುತ್ತೆ. ಇನ್ನು ನನ್ನ ಬೆಳಗಿನ ಬ್ರೇಕ್ಫಾಸ್ಟ್ ಬಂದು 1 ಕಪ್ಪು ಗಂಜಿ ಹಾಗೆ ಬೀಟ್ರೂಟ್ ಪಲ್ಯ ಈ ರೀತಿ ಮಾಡಿಕೊಂಡ್ರೆ ಸಿಂಪಲ್ಲಾಗಿ ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ, ತಿನ್ನಬೇಕು ಅನಿಸುತ್ತೆ. ಗಂಜಿನ ಕುಡ್ಕೊಂಡು ನಾವು ಈ ಬೀಟ್ರೂಟ್ ಪಲ್ಯನ ತಿಂತಿದ್ರೆ ಆಹಾ ಎಷ್ಟು ಟೇಸ್ಟಿ ಇರುತ್ತೆ ಗೊತ್ತಾ. ನೀವು ಕೂಡ ಟ್ರೈ ಮಾಡಿ. ಬೀಟ್ರೂಟ್ ಪಲ್ಯ ವೆಯ್ಟ್ ಲಾಸ್ಗೂ ಒಳ್ಳೆಯದು, ಹಾಗೆ ನಮ್ಮ ಬಾಡಿಗೆ ಒಳ್ಳೆ ಎನರ್ಜಿನ ಕೊಡುತ್ತೆ. ಇನ್ನು ನಾನು ಆಫೀಸ್ಗೆ ಹೋಗೋ ಟೈಮ್. ಸೊ ಇವಾಗ ನಾನು ಆಫೀಸಿಗೆ ಹೋಗ್ತಾ ಇದ್ದೀನಿ. ನಾನು ಆಫೀಸಿಗೆ ಹೋದ್ಮೇಲೆ ನಾನು ಬ್ಲಾಗ್ನ ಸ್ಟಾಪ್ ಮಾಡಲಿಲ್ಲ. ನಾನು ಆಫೀಸಿಂದ ಬಂದಮೇಲೂ ಕೂಡ ಬ್ಲಾಗ್ ನಾನು ಯಾವ ರೀತಿಯಲ್ಲಿ ಟೈಮ್ ಮೇಂಟೈನ್ ಮಾಡ್ತೀನಿ ಅನ್ನೋದು ಕೂಡ ತೋರಿಸೋದಕ್ಕೆ ನಾನು ಈ ಬ್ಲಾಗ್ನ ಹಾಗೆ ಈವ್ನಿಂಗು ಕೂಡ ಕಂಟಿನ್ಯೂ ಮಾಡಿದ್ದೀನಿ. ಇವಾಗ ನೋಡ್ಬೋದು ಅಕ್ಕಿನ ನೆನಾಕಿದ್ದೀನಿ, ಅಂದರೆ ಮಿಲ್ಲೆಟ್ಸ್. ಇವತ್ತು ನಾನು ಮಾಡ್ತಾ ಇರೋವಂಥ ಮಿಲ್ಲೆಟ್ಸ್ ಬಂದು ಕೊರ್ಲೆ ಮಿಲ್ಲೆಟ್ಸು ಕೂಡ ನಮ್ಮ ದೇಹಕ್ಕೆ ವಿಭಿನ್ನವಾದ ರೀತಿಯಲ್ಲಿ ಉಪಯೋಗ ಇದೆ, ಹಾಗೆಯೇ ಫೈಬರ್ ಕಂಟೆಂಟ್ ತುಂಬ ಜಾಸ್ತಿ ಇದೆ. ಇವತ್ತಿಂದ ನಾನು ಕೊರ್ಲೆನ ಬಳಸೋಣ ಅಂತ ಕೊರ್ಲೆನ ತಗೊಂಡೆ. ನೋಡಿದ್ರೆ ಅದು ಒಂದೇ ದಿನಕ್ಕಾಗುವಷ್ಟು ಇತ್ತು, ಅದಕ್ಕೆ ಇವತ್ತೊಂದು ದಿನ ಕೊರ್ಲೆನ ಬಳಸೋಣ ಅಂತ ಹೇಳಿ ಕೊರ್ಲೆನ ಬೆಳಗ್ಗೆನೇ ನೆನಾಕಿದ್ದೆ, ತೋರಿಸಿದ್ದೆ ನಿಮ್ಮೆಲ್ಲರಿಗೂ. ರೊಟ್ಟಿ ಮಾಡಬೇಕಾದ್ರೆ ನೆನಾಕಿದ್ದೆ. ಇವಾಗ ನಾನು ಬಂದಿದ್ದ ತಕ್ಷಣ ಅನ್ನನ ಇಟ್ಕೊಂಡೆ. ಆಲ್ಮೋಸ್ಟ್ 7ರಿಂದ 8 ನಿಮಿಷದಲ್ಲಿ ಈ ಮಿಲ್ಲೆಟ್ಸ್ ಬೆಂದ್ಬಿಡತ್ತೆ. ಇದೇ ಅಂತಲ್ಲ, ಯಾವುದೇ ಮಿಲ್ಲೆಟ್ಸ್ ಆದರೂ ಕೂಡ 7ರಿಂದ 8 ನಿಮಿಷದೊಳಗೆ ಬೆಂದ್ಬಿಡತ್ತೆ. ಕೊರ್ಲೆ ಹಾಗೆ ಬರ್ಗು ಅಂತ ಇದೆ. ಈ 2 ಮಿಲ್ಲೆಟ್ಸ್ ಎಷ್ಟೇ ತೊಳೆದ್ರೂ ಕೂಡ ಅದಕ್ಕೆ ನೀರು ಹಾಕಿದ್ಮೇಲೆ ಈ ರೀತಿಯೇ ಕಲರ್ ಬಿಟ್ಕೊಳ್ಳುತ್ತೆ. ನೀಟಾಗಿ ತೊಳೆದಿಲ್ಲ ಅಂತ ಅಂದ್ಕೋಬೇಡಿ. ಈ ರೀತಿ ನಾನು 2 ಒಂದೇ ಸತಿ ಹಾಕು ಬೇಯಿಸ್ತೀನಿ. ಒಂದೊಂದು ಸತಿ ನೀರನ್ನ ಕಾಯಿಸ್ಬಿಟ್ಟು ಕೂಡ ಬೇಯಿಸ್ತೀನಿ, ಯಾವಾಗ ಹೇಗೆ ಅನಿಸುತ್ತೋ ಹಾಗೆ. ನಾನು ಆಫೀಸಿಂದ ಮನೆಗೆ ಬರೋಷ್ಟರೊಳಗೆ ನನ್ನ ಹಸ್ಬೆಂಡ್ ನಾವು ಊರಿಂದ ತಂದಿರೋಂಥ ಬೆಲ್ಲದ ಹಣ್ಣಲ್ಲಿ ಪಾನಕ ಕೂಡ ಮಾಡಿ ಒಂದು ಚೊಂಬಿಗೆ ಹಾಕಿಬಿಟ್ಟು ಫ್ರಿಜ್ಜಿಗೆ ಇಟ್ಟಿದ್ರು. ಸೊ ಪಾನಕನ ಕುಡಿತಾ ಇದ್ದೀನಿ. ಬೆಲ್ವತ್ತೆಕಾಯಿ ಹಣ್ಣು ಏನಿದೆ ಅದನ್ನು ನಾವು ಬೇಕಿದ್ರೆ ಬರೀ ಬೆಲ್ಲ ಹಾಕಿನೂ ಕೂಡ ತಿನ್ನಬಹುದು, ಇಲ್ಲಾಂದರೆ ಈ ರೀತಿ ಪಾನಕ ಮಾಡಿನಾದರೂ ತಿನ್ಬೋದು. ನಾನು 1 ಕಪ್ ಪಾನಕ ಕುಡಿಯೋಷ್ಟರೊಳಗೆ ಆಲ್ಮೋಸ್ಟ್ ಒಂದು 5 ಮಿನಿಟ್ಸ್ ಆಗಿತ್ತು. ಅನ್ನ ಮುಕ್ಕಾಲು ಭಾಗ ಬೆಂದಿತ್ತು. ಪದೇ ಈ ರೀತಿ ಕೈಯಾಡ್ತಾ ಇರಬೇಕು. ನೋಡಿ, ಅನ್ನ ಆಲ್ರೆಡಿ ಆಗೋಗಿದೆ. ಬರೀ 7ರಿಂದ 8 ನಿಮಿಷ ಸಾಕು ಈ ಅನ್ನನ ಮಾಡೋದಕ್ಕೆ. ನೆನಾಕಿರೋದ್ರಿಂದ ಅದು ಆಲ್ಮೋಸ್ಟ್ ಬೇಗನೆ ಬೇಯುತ್ತೆ. ಆ ಕಾರಣಕ್ಕೆ ಅನಿಸುತ್ತೆ ಹಿಂದಿನ ಕಾಲದಲ್ಲಿ ಅಕ್ಕಿ ಆಗಿರ್ಬೋದು ಅಥವಾ ಯಾವುದೇ ಮಿಲ್ಲೆಟ್ಸ್ ಆಗಿರ್ಬೋದು ಪ್ರತಿಯೊಂದು ನೆನಾಕಿ ಮಾಡ್ತಾಯಿದ್ರು. ಯಾಕಂದರೆ ಈ ಥರ ಓಪನ್ ಆಗಿ ಬೇಯಿಸೋದ್ರಿಂದ ಎಷ್ಟೊತ್ತು ಬೇಯಿಸೋಕ್ಕಾಗತ್ತೆ ಹೇಳಿ. ಅದಕ್ಕೋಸ್ಕರ, ಜೊತೆಗೆ ಆರೋಗ್ಯಕ್ಕೆ ಒಳ್ಳೆಯದು. ಯಾವುದೇ ಪದಾರ್ಥನ ನೆನಾಕಿ ನಾವು ಬೇಯಿಸಿ ತಿನ್ನೋದ್ರಿಂದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು, ಒಳ್ಳೆ ಡೈಜೆಷನ್ ಕೊಡುತ್ತೆ. ಹಾಗೆ ಬೆಳಗ್ಗೆ ಮಾಡಿದಂಥ ಗ್ರೇವಿ ಕೂಡ ಮಿಕ್ಕೊಂಡಿತ್ತು. ಇನ್ನು ಬೇರೆ ಕೆಲಸಗಳಿದೆ, ಆ ಕಾರಣಕ್ಕೆ ನಾನಿವತ್ತು ಸಾರನ್ನ ಮಾಡಿಲ್ಲ. ಬೆಳಗ್ಗೆ ಎದ್ದು ಸಾರನ್ನ ಮಾಡೋಣ, ಇವಾಗ ಮಾಡಿದ್ರೆ ಮತ್ತೆ ಹಳೇದಂತ ಅನಿಸುತ್ತೆ. ಆ ಕಾರಣಕ್ಕೆ ಇರೋ ಗ್ರೇವಿನ ಮಿಲ್ಲೆಟ್ಸ್ಗೆ ಹಾಕ್ಕೊಂಡು ತಿನ್ನೋಣ ಅಂತ. ಇದು ನಮ್ಮಿಬ್ರಿಗೂ ಕೂಡ ಆಗುತ್ತೆ. ಸೊ ಬೇರೆ ಏನೂ ಮಾಡೋದು ಬೇಡ ಅಂತ. ಇನ್ನು ಈ ಥರ ಕುದಿಸ್ಬೇಕಾದ್ರೆ ಲೋ ಫ್ಲೇಮಲ್ಲಿ ಕುದಿಸಿ ನೀರಿನ ಅಂಶ ಬೇಗ ಹಿಂಗಿಬಿಡತ್ತೆ. 2ನೇ ಸತಿ ನಾವು ಕುದಿಸ್ಬೇಕಾದ್ರೆ ಎಷ್ಟೋ ಜನ ನೀರು ಹಾಕಿ ಕುದಿಸ್ತಾರೆ, ಆವಾಗ ಟೇಸ್ಟ್ ಇರೋದಿಲ್ಲ. ನಾನು ಆ ಥರ ಮಾಡೋದಿಲ್ಲ. ಸಾರು ಗಟ್ಟಿ ಇದ್ದರೆ ಒಂದೊಂದು ಸತಿ ನೀರನ್ನ ಹಾಕ್ತೀನಿ. ಇವಾಗ ನಾನು ನನ್ನ ಡಿನ್ನರ್ನ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ 7:15. ಸ್ವಲ್ಪ ಅನ್ನ, ಗೊಜ್ಜು ಹಾಗೆ ಚಟ್ನಿ ಪುಡಿನ ಹಾಕ್ಕೊಂಡು ತಿಂತಾಯಿದ್ದೀನಿ. ಬರೀ ಚಟ್ನಿ ಪುಡಿಲಿ ತಿಂದರೂ ಕೂಡ ಅದ್ಭುತವಾಗಿರುತ್ತೆ. ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಸಾಕು. ನನ್ನ ಊಟ ಮುಗಿದಾದ್ಮೇಲೆ ಇನ್ನೂ ಸ್ವಲ್ಪ ಐರನ್ ಮಾಡೋದಿತ್ತು. ಪ್ರತಿ ಸಂಡೇ ನಾನಾಗಿರ್ಬೋದು ಅಥವಾ ನನ್ನ ಹಸ್ಬೆಂಡ್ ಆಗಿರ್ಬೋದು ಯಾರಾದರೂ ಆಗಿರಲಿ ಐರನ್ ಮಾಡಿಬಿಟ್ಟು ಈ ರೀತಿ ಇಟ್ಕೋತೀವಿ ಒಗ್ದಿರೋ ಅಂಥ ಬಟ್ಟೆನ. ಹಾಗೆ ಜೋಡಿಸ್ಬಿಟ್ರೆ ಮತ್ತೆ ಐರನ್ ಮಾಡೋದಕ್ಕೆ ಟೈಮ್ ಸಿಗೋದಿಲ್ಲ ನಮಗೆ ಆಫೀಸಿಗೆ ಹೋಗೋ ಟೈಮಲ್ಲಿ. ಟೈಮ್ ಇದ್ದಾಗ ಈ ರೀತಿ ಅಷ್ಟು ಬಟ್ಟೆಗಳನ್ನ ನಾವು ನೀಟಾಗಿ ಐರನ್ ಮಾಡಿ ಎತ್ತಿಟ್ಕೊಂಡ್ರೆ ನಮಗೂ ಕೂಡ ಈಸಿ ಆಗುತ್ತೆ. ಹಾಗೆಯೇ ಪ್ರತಿದಿನ ಐರನ್ ಮಾಡಿ ಇಟ್ಕೋಬೇಕು ಅನ್ನೋ ಒಂದು ತಲೆನೋವಿರೋದಿಲ್ಲ. ನಾವು ಒಗೆದಿದ ತಕ್ಷಣ ಒಂದು ಕಡೆ ಎತ್ತಿಟ್ಕೋತೀವಿ, ಡೈರೆಕ್ಟ್ ನಾವು ಬೀರಲ್ಲಿ ಪ್ಲೇಸ್ ಮಾಡೋದಿಲ್ಲ. ಈ ರೀತಿ ಐರನ್ ಮಾಡಿ ಇಟ್ಕೋತೀವಿ. ನಿಮಗೆಲ್ಲರಿಗೂ ಇವತ್ತು ಹೋಲ್ ಡೇ ಬ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ನೀವು ನನಗೆ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಂದರೆ ದಯವಿಟ್ಟು ಒಂದು ಲೈಕ್ ಬಟನ್ನ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ
ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಎಲ್ಲರಿಗೂ.